ಹೆಲೋ ಎಲ್ರಿಗೂ, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದುಗೌಡ. ಇವತ್ತು ಮತ್ತೆ ನಾನು ಬ್ಯಾಂಗ್ಳೂರಿಗೆ ಹೋಗಬೇಕಿತ್ತು, ಯಾಕಂದರೆ ನಾಳೆಯಿಂದ ಇಂಟರ್ನ್ಶಿಪ್ ಶುರು ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ನಮ್ಮ ಕೋಕೋ ಬ್ರೂಚ್ಗೂ ಬಾಯ್ ಹೇಳಿ, ನಮ್ಮ ಅಮ್ಮಂಗೂ ಬಾಯ್ ಹೇಳಿ, ನನ್ನ ತಂಗಿ ನನ್ನ ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ ಅಂದ್ಲು. ಸರಿ ಆಯಿತು ಅಂದ್ಬಿಟ್ಟು ಅವಳ ಜೊತೆನೇ ಹೋದೆ. ಆನ್ ದ ವೇ ಹೋಗ್ತಾ ಗಾಡೀಲಿ ಪೆಟ್ರೋಲ್ ಇಲ್ಲ ಅಂತ ಹೊಸಿ ಬೈದ್ಲು. ಸರಿ ಅಂದ್ಬಿಟ್ಟು ಅಲ್ಲೇ ಆನ್ ದ ವೇ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಅವಳು ನನ್ನ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಿಟ್ಟಳು. ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಿಟ್ಮೇಲೆ ಅವ್ಳಿಗೂ ಬಾಯ್ ಮಾಡಿ ಕಳಿಸ್ಬಿಟ್ಟು ನಾನು ಬಸ್ ಹತ್ತಿ ನಾನು ಡೈರೆಕ್ಟ್ ಮದ್ದೂರಿಗೆ ಹೋದೆ. ಮದ್ದೂರಿಗೆ ಹೋಗಿ ನಾವು ನಮ್ಮ ಫ್ರೆಂಡ್ ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸರಿ ಅಂದ್ಬಿಟ್ಟು ಮದ್ದೂರು ಬಸ್ ಸ್ಟ್ಯಾಂಡಲ್ಲಿ ಮದ್ದೂರು ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಅವ್ರ ಅಕ್ಕ ಬಂದು ಪಿಕ್ ಮಾಡಿದ್ರು. ಆಮೇಲೆ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋಗಿ ಅಲ್ಲೇ ತಿಂಡಿ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಮತ್ತು ಅವಳ ಲಗೇಜಸ್ಸಲ್ಲೇ ಎತ್ಕೊಂಡು ನಾವು ರಿಟರ್ನ್ ಹೊರಟ್ವಿ. ಅಂದರೆ ಡೈರೆಕ್ಟ್ ಇವಾಗ ಪಿ ಜಿಗಂತೂ ಹೋಗಲಿಲ್ಲ. ನಾವು ಬ್ಯಾಂಗ್ಳೂರಿಗೆ ಹೋಗಿ ಬ್ಯಾಂಗ್ಳೂರಲ್ಲಿ SM ಕೃಷ್ಣ ಅವ್ರ ಮನೆಗೆ ಹೋಗಬೇಕಿತ್ತು. ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರ ಮನೆಗೆ ಕರ್ಕೊಂಡೋದ್ರು. ಅವ್ರ ಮನೆಯಲ್ಲೂ ಕಾಫಿ, ಟೀ ಮತ್ತು ಸ್ವೀಟು ಎಲ್ಲನೂ ಕುಡ್ಕೊಂಡು ತಿನ್ಕೊಂಡು ಮತ್ತು ಅವ್ರಿಗೆ ಬಂದಿರೋ ಅವಾರ್ಡ್ಸ್ನ ನೋಡ್ಕೊಂಡು ಕೂತಿದ್ದೆ. ಆಮೇಲೆ ಅವ್ರ ಜೊತೆ ಒಂದಷ್ಟು ಫೋಟೋಸ್ನ ತೊಗೊಂಡು ನಾನು ನನ್ನ ಫ್ರೆಂಡ್ ಇಬ್ಬರೂ. ಆಮೇಲೆ ಅವ್ರಿಗೊಂದು ಮೆಡಲ್ ಬಂದಿತ್ತು, ಪದ್ಮಭೂಷಣ್ ಮೆಡಲು. ಸೊ ಆ ಮೆಡಲ್ನ ನೋಡಿಕೊಂಡು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ. ಅಲ್ಲಿಂದ ಬಂದು ನಾವು ಡೈರೆಕ್ಟ್ PG ಹತ್ರ ಬಂದ್ವಿ. ಹೊಟ್ಟೆ ಹಸಿತಿಂತ ಅಂತ ಹೇಳ್ಬಿಟ್ಟು ನಾವು ಊಟ ಹಾಕಿಸ್ಕೊಂಡು ಬಂದು ಊಟ ಮಾಡಿಬಿಟ್ಟು ಊಟ ಎಲ್ಲ ಆದಮೇಲೆ ನಾವು ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತಾ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಈ ವಿಡಿಯೋ ಯಾರು ನೋಡಿದ್ದೀರಾ ನೆಕ್ಸ್ಟ್ ವೀಡಿಯೋ ನೋಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.